ಇವತ್ತಿನ ಕಾರ್ಯಕ್ರಮದಲ್ಲಿ 3ನೇ ತಾರೀಕು 3ನೇ ನಂಬರ್ ಜೊತೆ ಕಾಂಬಿನೇಷನ್ 1 2 3 4 10ನೇ ನಂಬರ್ವರೆಗೂ ಯಾವ ರೀತಿ ಇದೆ ಈ ಕಾಂಬಿನೇಷನ್ನಲ್ಲಿ ಹುಟ್ಟಿರುವಂತಹ ಜನರಿಗೆ ಯಾವ ರೀತಿ ಟೈಮು ಒಳ್ಳೆಯದಾಗಿದೆಯಾ ಅಥವಾ ಟೈಮ್ ಸರಿ ಇಲ್ವಾ? ಇದ್ರ ಜೊತೆಗೆ ತುಲಾರಾಶಿ ಬಗ್ಗೆ ಈಗಾಗಲೇ ತುಲಾರಾಶಿಯವರಿಗೆ ಸಮಯ ಸರಿ ಇಲ್ಲ ಅಂತ ಹೇಳಿದರು. ನಾಳೆ ಕೂಡ ತುಲಾರಾಶಿ ಸ್ವಾತಿ ನಕ್ಷತ್ರ ಇದೆ. ಹಾಗಾಗಿ ನಾಳೆಯ ದಿನ ಹೇಗಿದೆ, ತುಲಾರಾಶಿಯವರಿಗೆ ಈಗ ಸಮಯ ಯಾವ ರೀತಿ ಇದೆ, ಹಾಗೆ ತುಲಾರಾಶಿಯವರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮೊದಲನೇದಾಗಿ ತುಲಾರಾಶಿಯಿಂದ ಮಾತಾಡೋಣ. ನೀವು ಆಗಲೇ ಹೇಳಿದ್ದೀರಾ ತುಲಾರಾಶಿ ಸಮಯ ಸರಿ ಇಲ್ಲ ಅಂತ ಹೇಳಿ. ನಾವು ಎಲ್ಲರೂ ಲೈಫಲ್ಲೂ ಆಗ್ತಿರುತ್ತೆ, ಬಟ್ ನಮಗೆ ಹೆಚ್ಚಾಗಿ ಗೊತ್ತಾಗೋದು ಸೆಲೆಬ್ರಿಟಿಗಳು ಯಾರು ತುಲಾರಾಶಿಯಲ್ಲಿದ್ದರೆ ಅವ್ರೇನಾದ್ರು ಈ ಥರ ತೊಂದರೆ ಫೇಸ್ ಮಾಡ್ತಿದ್ರೆ ಅವಾಗ ಗೊತ್ತಾಗುತ್ತೆ, ಹೌದಲ್ವಾ ತುಲಾರಾಶಿಗೆ ಹಿಂಗೆ ಆಗ್ತಿದೆ ಅಂತ ಹೇಳಿ. ಸೊ ಈಗಾಗಲೇ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಇದ್ದಾರೆ, ಏನು ಆಗ್ತಿದೆ ಅನ್ನೋದನ್ನ ಹೇಳ್ತಾ ಹೋಗೋದಾದ್ರೆ ನೋಡಿ, ತುಲಾರಾಶಿ ನಾಳೆ ತುಲಾರಾಶಿ ಸ್ವಾತಿ ನಕ್ಷತ್ರ. ತುಲಾರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಬಹಳಷ್ಟು ದಿವಸದಿಂದ ಹೇಳ್ತಾನೆ ಇದ್ದೆ. ಅದರಲ್ಲೂ ಇನ್ನೂ 2 ವರ್ಷ 2.5 ವರ್ಷ ಇವರಿಗೆ ತುಂಬಾ ಟೈಮ್ ಕೆಟ್ಟಿರುತ್ತೆ. ಹಾಗಾಗಿ ತುಲಾರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದರಲ್ಲೂ ಕೂಡ ಆರ್ ಅನ್ನೋ ಅಕ್ಷರಕ್ಕೆ ತುಂಬ ಟೈಮ್ ಕೆಟ್ಟಿದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದೇ ರೀತಿ ನೋಡಿ, ಆರ್ ಅನ್ನೋ ಅಕ್ಷರ ಇವರು ರಕ್ಷಿತ್ ಶೆಟ್ಟಿ ಅವ್ರಿಗೂ ಕೂಡ ಅವ್ರದ್ದು ಯಾವುದೋ ಒಂದು ಕಾಂಟ್ರವರ್ಸಿ, ಯಾವುದೋ ಒಂದು ಫೈನ್ ಹಾಕೋದು ಇದು ಬಂದಿದೆ. ಹಾರ್ಡ್ ಯೂಸ್ ಮಾಡಿದ್ರು ಅಂತ 25 lakhs. ಆಕ್ಚುಲಿ ನಾವು ನಾರ್ಮಲ್ ನೋಡಕ್ ಹೋದ್ರೆ ದೊಡ್ಡ ಸಮಸ್ಯೆ ಅಲ್ವೇ ಅಲ್ವಾ, ತುಂಬಾ ಸಿನಿಮಾದಲ್ಲಿ ಯೂಸ್ ಮಾಡಿದ್ರು ಅನ್ಸುತ್ತೆ. ಅದನ್ನ ತಗೊಂಡು ಅದನ್ನೇ ಒಂದು ವಿಷಯ ಅಂತ ಹೇಳಿ ಪಾಪ ಅವ್ರಿಗೆ ಇದಾಕಿದ್ದಾರೆ. ಮತ್ತೆ ಆರ್ ಅನ್ನೋ ಅಕ್ಷರದವ್ರಿಗೆ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾನೆ ಇದೆ. ತುಲಾರಾಶಿ ಆರ್ ಅನ್ನೋ ಅಕ್ಷರ, ರಾ ಅನ್ನೋ ಅಕ್ಷರ, ಇವ್ರಿಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಜೊತೆಗೆ ನೋಡಿ, ಕ್ರಿಕೆಟ್ KL ರಾಹುಲ್ ಆಗಿರ್ಬೋದು, ಅವರು ಕೂಡ ಒಳ್ಳೆ ಕ್ಯಾಪ್ಟನು, ಒಳ್ಳೆ ಆಟಗಾರ ಕೂಡ. ಆದರೆ ಎಲ್ಲೂ ಅವರು ಕ್ಯಾಪ್ಟನ್ ಆಗಿಲ್ಲ. ಮತ್ತು ರಿಷಬ್ ಪಂತ್ ಅವರು ನಿನ್ನೆ ಒಂದು ಮ್ಯಾಚಲ್ಲಿ ಸುಮ್ಮನೆ ಪಾಪ ಅವರು ರನ್ಔಟ್ ಆಗಿದ್ದಾರೆ. ಯಾಕಂದರೆ ತುಂಬ ಚೆನ್ನಾಗಿ ಆಡೋವಂಥ ಆಟಗಾರರು ಇವರೆಲ್ಲ. ಈ ಸಣ್ಣ ಒಂದು ತುಣುಕನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಆರ್ ಅನ್ನೋ ಅಕ್ಷರ. ಅದೇ ರೀತಿ ತುಲಾರಾಶಿಯವ್ರಿಗಂತೂ ಸಿಕ್ಕಾಪಟ್ಟೆ ಟೈಮ್ ಕೆಟ್ಟಿದೆ. 2 ವರ್ಷ ಏನೇ ಮಾಡಿದ್ರೂ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ತುಲಾರಾಶಿಯವರು. ಯಾಕಂದರೆ ತುಲಾರಾಶಿಯವರು ಕೋರ್ಟು, ಕೇಸು ಮತ್ತು ಕಾಂಟ್ರವರ್ಸಿ ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ. ಇದನ್ನು ಅವರು ಅಣ್ಣ ತಮ್ಮಂದಿರ ಜಗಳ ಆಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಲೈಫ್ ಫೇಲ್ಯೂರ್ ಆಗಿರ್ಬೋದು, ಕಂಪ್ನಿ ಲಾಸ್ ಆಗೋದಾಗಿರ್ಬೋದು, ಇವೆಲ್ಲವೂ ತುಲಾರಾಶಿಯವ್ರಿಗೆ ಹಿಂದಿಂದೆ ಬರ್ತಾನೆ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ತುಂಬಾ ಕೇರ್ಫುಲ್ಲಾಗಿರಬೇಕು. ಮತ್ತು ಮುಖ್ಯವಾಗಿ ಅವರು ಪರಿಹಾರ ಮಾಡ್ಕೊಳ್ಬೇಕು. ಸಾರಿ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಕೇಳೋದು ಒಂದೇ ಅಲ್ಲ, ಅದಕ್ಕೆ ತಕ್ಕನಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ. ಯಾಕಂದರೆ ಇವ್ರ ಮನೇಲಿ ಇಲ್ಲ ಅಂದರು ನೋಡಿ, ಇವಾಗ ತುಲಾರಾಶಿಯವ್ರ ಮನೇಲಿ ತುಂಬ BP ಏರುಪೇರಾಗೋದು, ಮತ್ತು ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗೋದು. ಅದರಲ್ಲೂ ತುಲಾರಾಶಿಯವ್ರ ಮನೇಲಿ ಅಗ್ನಿಮೂಲೆ ಇರುತ್ತೆ. ಯಾಕಂದರೆ ಅಲ್ಲಿ ತುಲಾರಾಶಿಯವ್ರಿಗೆ ಇಂಪಾರ್ಟೆಂಟ್ ಆಗಿರೋದು ಅಗ್ನಿಮೂಲನೇ ಮೇಯ್ನ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ಶುಕ್ರ ವಾಸಿಸ್ತಾನೆ. ಹಾಗಾಗಿ ರಾಶಿಯಾಧಿಪತಿ ಶುಕ್ರ ಅಗ್ನಿಮೂಲೆಯಲ್ಲಿರೋದ್ರಿಂದ ಅವರ ಮನೆಯಲ್ಲಿ ಅಗ್ನಿಮೂಲೆ ಹೇಗಿದೆ ಅನ್ನೋದನ್ನು ಫಸ್ಟ್ಗೆ ತುಲಾರಾಶಿಯವರು ನೋಡ್ಕೊಳ್ಳಿ.